ಹಾಯ್ ಹೆಲೋ ಎಸ್ ಎಸ್ ಎಲ್ ಸಿ ಚಾಂಪಿಯನ್ಸ್, ಹೇಗಿದ್ದೀರಾ ನೀವೆಲ್ಲರೂ? ಐ ನೋ ಸ್ಟ್ರೆಸ್ ತೆಗಿತಿದ್ದೀರಾ, ತುಂಬ ಮಾರ್ಕ್ಸ್ ಬರ್ತಿಲ್ಲ, ಕಮ್ಮಿ ಬರ್ತಾ ಉಂಟು. ಐ ಹ್ಯಾವ್ ಗಾನ್ ಥ್ರೂ ದಿಸ್. ನಾನು ಈ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಹೇಳ್ತೀನಿ ಹೇಗೆ ನೀವು ಈ ಫೇಸನ್ನು ಟ್ಯಾಕಲ್ ಮಾಡಬೇಕು. ಸರಿಯಾಗಿ ಕೇಳಿ. ನಂಗೆ ಗೊತ್ತು ಪ್ರಿಪ್ರೇಟರಿ ಮಾರ್ಕ್ಸ್ ಬರ್ತಿಲ್ಲ, ಟೀಚರ್ಸ್ ಪ್ರೆಷರ್ ಇದೆ, ಪೇರೆಂಟ್ಸ್ ಪ್ರೆಷರ್ ಇದೆ. ಜಸ್ಟ್ ಲಿಸನ್ ಟು ಮೀ ಕೇರ್ಫುಲಿ. ಈವನ್ ಐ ಹ್ಯಾವ್ ಗಾನ್ ಥ್ರೂ ದಿಸ್ ಆ್ಯಂಡ್ ಐ ನೋ ಹೌ ಟು ಟ್ಯಾಕಲ್ ದಿಸ್. ನನ್ನ ಸ್ಕೋರ್ 625 ಔಟ್ ಆಫ್ 625. ಯಾಕೆ ಹೇಳ್ತೀನಿ ಅಂದರೆ, ಯಾಕಂದರೆ ನಿಮ್ಮಾಗೆ ನಾನು ಒಮ್ಮೆ ಸ್ಟೂಡೆಂಟ್ ಆಗಿದ್ದೆ, ನಾನು ಕೂಡ ನಿಮ್ಮ ಫೇಸಲ್ಲಿದ್ದೆ. ಹೇಗೆ ಟ್ಯಾಕಲ್ ಮಾಡಬೇಕು ನಾನು ಕೂಡ ಕಲ್ತಿದ್ದೇನೆ. ಐ ಹ್ಯಾವ್ ಮೇಡ್ ಮಿಸ್ಟೇಕ್ಸ್ ಆ್ಯಂಡ್ ಐ ಆಮ್ ಟೆಲ್ಲಿಂಗ್ ಯು ವಿಚ್ ಮಿಸ್ಟೇಕ್ಸ್ ಯು ಶುಡ್ ನಾಟ್ ಮೇಕ್. ಯಾವ ಮಿಸ್ಟೇಕ್ಸ್ ನೀವು ಮಾಡಬಾರ್ದು ಈ ವಿಡಿಯೋದಲ್ಲಿ ನಾನು ನಿಮಗೆ ಸರಿಯಾಗಿ ಹೇಳ್ತೀನಿ. ಸರಿಯಾಗಿ ಕೇಳಿ. ಫಸ್ಟ್ ಪಾಯಿಂಟ್, ನೋ ಸ್ಟ್ರೆಸ್. ಹೌದಣ್ಣ, ಎಲ್ಲರೂ ಹೇಳ್ತಾರೆ ಸ್ಟ್ರೆಸ್ ತೆಗಿಬೇಡ, ಆದರೂ ಸ್ಟ್ರೆಸ್ ಆಗುತ್ತೆ. ಐನೋ, ಎಷ್ಟು ಹೇಳಿದ್ರು ಸ್ಟ್ರೆಸ್ ಆಗುತ್ತೆ. ನನಗೂ ಸ್ಟ್ರೆಸ್ ಇತ್ತು, ನಿಮಗೂ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಸೊ ಅದನ್ನು ನೀವು ಮೈಂಡಿಗೆ ತೆಗಿಯೋಕ್ಕಿಲ್ಲ. ಯು ಹ್ಯಾವ್ ಟು ಬಿ ವೆರಿ ಕಾಮ್, ಕ್ವಾಯಟ್. ಇಟ್ಸ್ ಜಸ್ಟ್ ಎನ್ ಎಕ್ಸಾಮ್, ಕೇವಲ ಒಂದು ಎಕ್ಸಾಮ್ ಮಾತ್ರ. ಸೊ ನೀವೇನು ಮಾಡಿ ಚಿಲ್ಲಾಗಿ. ಆದರೆ ವೆರಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್, ಹೆಲ್ತ್. ಪ್ರಯಾರಿಟೈಸ್ ಯುವರ್ ಹೆಲ್ತ್. ಯಾಕಂದರೆ ಈ ಟೈಮಲ್ಲಿ ನೀವು ಫುಡ್ ತಿನ್ನಲ್ಲ, ನೀರು ಕುಡಿಯಲ್ಲ, ಫ್ರೂಟ್ಸ್ ತಿನ್ನಲ್ಲ, ಇದೆಲ್ಲ ಮಾಡಲಿಲ್ಲದ್ರೆ ನಿಮ್ಮ ಹೆಲ್ತ್ ಹಾಳಾಗುತ್ತೆ. ಹೆಲ್ತ್ ಹಾಳಾದರೆ ಮತ್ತು ಏನು ಮಾಡೋಕ್ಕಾಗಲ್ಲ. ಹೆಲ್ತ್ ಇಸ್ ವೆಲ್ತ್. ಸೊ ನಿಮ್ಮ ಹೆಲ್ತನ್ನು ಪ್ರಯಾರಿಟೈಸ್ ಮಾಡಿ. ಪೇರೆಂಟ್ಸ್ ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಮಕ್ಕಳಿಗಾಗಿ ಫುಡ್ ಇಲ್ಲದ್ರೆ ನೀರು, ಆಗ ಕಲಿಯುವಾಗ ನೀರು ಕೊಡಿ ಅವರಿಗೆ. ಕೀಪ್ ದಮ್ ಹೈಡ್ರೇಟೆಡ್. ಏನಾದರೂ ತಪ್ಪಿ ಅವರ ಹೆಲ್ತ್ ಹಾಳಾದರೆ ಮತ್ತು ಮಾರ್ಕ್ಸ್ ತುಂಬ ಕಮ್ಮಿ ಬರುತ್ತೆ. ಸೊ ಹೆಲ್ತನ್ನು ಪ್ರಯಾರಿಟೈಸ್ ಮಾಡಿ ಪ್ಲೀಸ್. ದಿಸ್ ಇಸ್ ದ ಫೇಸ್, ನಿಮ್ಮ ಹೆಲ್ತ್ ತುಂಬ ಹಾಳಾಗುತ್ತೆ. ಸೊ ನೀವು ಟ್ರೈ ಮಾಡಿ, ಆದಷ್ಟು ಆಗಬಾರ್ದು ನಾನ್ ವೆಜ್ ಆಗಲಿ ಅಲ್ವಾ, ಹೊರಗಿನ ತಿನ್ನೋದೆಲ್ಲ ಕಮ್ಮಿ ಮಾಡಿ, ಸ್ವಲ್ಪ ಹೋಮ್ ಫುಡ್ ತಿನ್ನಿ. ಯಾಕಂದರೆ ನೀವು ಹೆಲ್ದಿ ಆಗಿರಬೇಕು. ಸೆಕೆಂಡ್ ಪಾಯಿಂಟ್, ಸಿಲೆಬಸ್ ಪ್ರಯಾರಿಟಿ. ಎಸ್, ಎವ್ರಿಥಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್. ದಿಸ್ ಈಸ್ SSLC ಎಕ್ಸಾಮಿನೇಷನ್, ಎಲ್ಲ ಇಂಪಾರ್ಟೆಂಟ್ ಅಲ್ಲ. ಪ್ರಯಾರಿಟೈಸ್ ಮಾಡಿ. PYQs, ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಇರುತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್, ಅದನ್ನು ಫಸ್ಟ್ ಪ್ರಯಾರಿಟೈಸ್ ಮಾಡಿ, ಅದನ್ನು ಕಲೀರಿ. ಮತ್ತೆ ಓಕೆ, ಅದು ಕಲ್ತಾಯಿತು, ಮತ್ತೆ ನೀವು ಬೇರೆ ಹೋಗಿ. ಯಾಕಂದರೆ ಬೇರೆ ಬೌನ್ಸಸ್ ಬರುತ್ತೆ, ಬೇರೆ ಕ್ವಶನ್ಸ್ ಬರುತ್ತೆ. ಆದರೆ ಫಸ್ಟ್ ಯು ಶುಡ್ ಲರ್ನ್ ವಾಟ್ ಈಸ್ ಇಂಪಾರ್ಟೆಂಟ್, ವಾಟ್ ಈಸ್ PYQ, ವಾಟ್ ಈಸ್ ಮಾಡೆಲ್ ಪೇಪರ್ಸಲ್ಲಿ ಯಾವ ಕ್ವಶನ್ಸ್ ಇರುತ್ತೆ, ಅದನ್ನು ನೀವು ಫಸ್ಟ್ ಪ್ರಯಾರಿಟೈಸ್ ಮಾಡಲೇಬೇಕು. ಥರ್ಡ್ ಪಾಯಿಂಟ್, ರೈಟ್ ಆ್ಯಂಡ್ ಲರ್ನ್. ಎಲ್ಲ ಬರೆದು ಕಲಿಯೋದಲ್ಲ, ಡಯಾಗ್ರಾಮ್ಸ್, ಮ್ಯಾಥ್ಸ್ ಪ್ರಾಬ್ಲಮ್ಸ್, ಫಿಸಿಕ್ಸ್ ಪ್ರಾಬ್ಲಮ್ಸ್, ಕೆಮಿಕಲ್ ರಿಯಾಕ್ಷನ್ಸ್, ಇಂಥದ್ದಲ್ಲಿ ಏನಿರುತ್ತೆ ಇದನ್ನು ನೀವು ಬರೆದು ಪೇಪರ್ ತೆಗೀರಿ, ಬರೀರಿ, ಕಲೀರಿ. ಯಾಕಂದರೆ ನಿಮ್ಮ ಮೈಂಡಲ್ಲಿ ಅದು ಕುತ್ಕೊಳ್ಳಲ್ಲ, ಮೈಂಡಲ್ಲಿ ಇರಲ್ಲ. ಯೂಸ್ ಯುವರ್ ಪೇಪರ್ ಆ್ಯಂಡ್ ಪೆನ್ ಟು ಡೂ ಆಲ್ ದೀಸ್ ಥಿಂಗ್ಸ್. ಯು ಶುಡ್. ಮತ್ತು ನಮ್ಮ ಮ್ಯಾಪ್ ಮಾಡೋದಾದಲ್ಲಿ, ಮ್ಯಾಪ್ ನನ್ನ ಪ್ರಕಾರ ಇಲ್ಲ. ಸೊ ಯು ಶುಡ್ ಡೂ ಆಲ್ ದೀಸ್ ಥಿಂಗ್ಸ್ ಇನ್ ಯುವರ್ ಪೇಪರ್ ಆ್ಯಂಡ್ ಪೆನ್ಸಿಲ್. ಇನ್ ಪೇಪರ್ ಆ್ಯಂಡ್ ಪೆನ್ ಮಾಡಲೇಬೇಕು, ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ನೆಕ್ಸ್ಟ್, ಫೋರ್ತ್, ಕನ್ಸಿಸ್ಟೆನ್ಸಿ. ಹೇಳ್ಬೋದು ಕನ್ಸಿಸ್ಟೆನ್ಸಿ ಏನಣ್ಣ, ಕನ್ಸಿಸ್ಟೆನ್ಸಿ ಇಸ್ ದ ಕಿಂಗ್. ಕೆಲವೊಮ್ಮೆ ನಿಮಗೆ ಮನಸ್ಸಾಗಲ್ಲ ಕಲಿಯೋದಕ್ಕೆ, ಆಗುತ್ತೆ, ಅದು ಎಲ್ಲರಿಗೂ ಆಗುತ್ತೆ, ನನಗೂ ಆಗ್ತಿತ್ತು. ಕೆಲವೊಮ್ಮೆ ಏನೋ ಕಲ್ತದನ್ನೇ ಕಲಿಯೋದು, ರಿವೈಸ್ ಮಾಡ್ತಿರೋದು ಆಗಲ್ಲ. ಸೊ ನೀವೇನು ಮಾಡಬೇಕು, ಕನ್ಸಿಸ್ಟೆಂಟಾಗಿ ಎಲ್ಲ ದಿನ ಎಷ್ಟು ಅವರ್ ಕಲಿಲೇಬೇಕು ಅಷ್ಟೇ. ಒಮ್ಮೆ ಫುಲ್ ಕಲಿಯೋದು ಮತ್ತೊಮ್ಮೆ ಕಲಿಯೋದು ಹಾಗೆ ಮಾಡಬೇಡಿ. ಕನ್ಸಿಸ್ಟೆಂಟಾಗಿ ಎಫರ್ಟ್ಸ್ ಹಾಕಿ. ಸಂಜೆ ಆಗುವಾಗ ಒಮ್ಮೆ ಈವ್ನಿಂಗ್ ವಾಕ್ ಹೋಗಿ, ಪೇರೆಂಟ್ಸ್ ಒಟ್ಟಿಗೆ ಕಲಿಯೋದೇ ಅದು ಮಾಡಬೇಡಿ. ಈವ್ನಿಂಗ್ ವಾಕ್ ಹೋಗಿ, ಮೈಂಡ್ ಸ್ಟ್ರೆಸ್ ಫ್ರೀ ಆಗಿರಲಿ. ಸ್ವಲ್ಪ ಕೆಲವೊಮ್ಮೆ ಮೊಬೈಲ್ ನೋಡಿ, ರೀಲ್ಸ್ ನೋಡಿ, ಕೆಲವೊಮ್ಮೆ ಜಸ್ಟ್ ಫಾರ್ 15 minutes ಅಷ್ಟೇ ನೋಡಿ. ಮತ್ತು ಗೋಯಿಂಗ್ ಟು ಸ್ಟಾರ್ಟ್ ಸ್ಟಡಿಂಗ್, ಮತ್ತು ಯು ಗೋಣ ಸ್ಟಡಿ ಫಾರ್ 2 hours. ಟೇಕ್ ಬ್ರೇಕ್ಸ್, 45 minutes ಬ್ರೇಕ್ ತೆಗೀರಿ. 45 minutes ಕಲ್ತಾದ್ಮೇಲೆ ಒಂದು 10 minutes ಬ್ರೇಕ್ ತೆಗೀರಿ. ಆ 10 minutes 20 minutes ಆಗಬಾರ್ದು. 10 minutes ಕಮ್ ಬ್ಯಾಕ್ ಟು ಯರ್ ಸ್ಟಡೀಸ್. ಸಿಂಪಲ್, ಕಮ್ ಬ್ಯಾಕ್ ಟು ಯರ್ ಸ್ಟಡೀಸ್. ಸೊ ಕನ್ಸಿಸ್ಟೆನ್ಸಿ ಇಸ್ ದ ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಟ್ರೈ ಮಾಡಿ. ಇದು ನಾನು ಯೂಸ್ ಮಾಡ್ತಿದ್ದೆ. ಏನಂದರೆ, ಮಾರ್ನಿಂಗ್ ಐ ಯೂಸ್ ಟು ರೀಡ್ ಥಿಯರಿ ಸಬ್ಜೆಕ್ಟ್ಸ್. ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರುತ್ತೆ. ಆಫ್ಟರ್ನೂನ್ ನಿದ್ದೆ ಬರುತ್ತೆ ಅಲ್ವಾ, ಯು ವಿಲ್ ಬಿ ವೆರಿ ವೆರಿ ಸ್ಲೀಪಿ. ಆಗ ನೀವು ಮ್ಯಾಥ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಫಿಸಿಕ್ಸ್ ಪ್ರಾಬ್ಲಮ್ಸ್ ಆಗಿ ಅಂಥದ್ದು ಕಲಿಯಿರಿ. ಮತ್ತು ನೈಟ್ ಕೂಡ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ನೀವು ಆ್ಯಕ್ಟಿವ್ ಇರ್ತೀರ, ಆಗ ನೀವು ಥಿಯರಿ ಕಲಿಬೋದು. ಮತ್ತು ರಾತ್ರಿ ಆಗುವಾಗ ಸ್ವಲ್ಪ ನಿದ್ದೆ ಬರುತ್ತೆ, ಡಿನ್ನರ್ ಆದಮೇಲೆ ಸ್ವಲ್ಪ ನಿದ್ದೆ ಸ್ಟಾರ್ಟ್ ಆಗುತ್ತೆ, ಆಗ ನೀವು ಥಿಯರಿ ಪ್ರಾಬ್ಲಮ್ಸ್ ಮಾಡಿರಿ, ಇದು ಕ್ವಶನ್ಸ್ ಮಾಡಿರಿ. ಇದರಿಂದ ಏನಾಗುತ್ತೆ, ನಿಮ್ಮ ಟೈಮ್ ಕರೆಕ್ಟಾಗಿ ಪ್ರೊಡಕ್ಟಿವ್ ಆಗಿ ಯೂಸ್ ಆಗುತ್ತೆ. ಫಿಫ್ತ್ ಪಾಯಿಂಟ್, ಹ್ಯಾಂಡ್ ರೈಟಿಂಗ್. ಮೈ ಬ್ರದರ್ ಆ್ಯಂಡ್ ಸಿಸ್ಟರ್ಸ್, ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ, ಮಾರ್ಕ್ಸ್ ತುಂಬ ಕಮ್ಮಿ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ ನಾನು. ನಿಮ್ಮದು ನಾಲೆಜ್ ಜಾಸ್ತಿ ಉಂಟು, ಹ್ಯಾಂಡ್ ರೈಟಿಂಗ್ ಒಳ್ಳೆ ಇಲ್ಲ, ಯು ಕಾಂಟ್ ಸ್ಕೋರ್ ಗುಡ್ ಮಾರ್ಕ್ಸ್. ಹ್ಯಾಂಡ್ ರೈಟಿಂಗಿಂದ ನೀವು ನಿಮ್ಮ ಇನ್ವಿಜಿಲೇಟರ್ನ ಇಂಪ್ರೆಸ್ ಮಾಡ್ತೀರಾ, ಅವರಿಗೆ ತೋರಿಸ್ತೀರಾ, ಸರ್ ನೋಡಿ ನನ್ನ ಹ್ಯಾಂಡ್ ರೈಟಿಂಗ್ ಇದು ನನ್ನ ನಾಲೆಜ್. ಇಫ್ ಯು ಓನ್ಲಿ ಶೋ ಯೋರ್ ನಾಲೆಜ್, ಯು ವಿಲ್ ನಾಟ್ ಗೆಟ್ ಮಾರ್ಕ್ಸ್. 6th ಪಾಯಿಂಟ್, ರಿವಿಷನ್, ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಹೇಳಿರ್ಬೋದು, ಟೀಚರ್ಸ್ ಎಲ್ಲ ಹೇಳಿರ್ಬೋದು, ರಿವಿಷನ್. ಅದಕ್ಕೆ ನಾನು ವಾಪಸ್ ಹೇಳಲ್ಲ. ರಿವಿಷನ್ ಇಸ್ ಬೋರಿಂಗ್, ಐ ನೋ ರಿವಿಷನ್ ಇಸ್ ಬೋರಿಂಗ್, ಬಟ್ ದಿಸ್ ಈಸ್ ವಾಟ್ ಗಿವ್ಸ್ ಯು ಮಾರ್ಕ್ಸ್. ರಿವಿಷನ್. ನಿಮ್ಮ ಈ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ನಿಮ್ಮ ಏನು ಮಿಸ್ಟೇಕ್ಸ್ ಆಗಿದೆ ಅದನ್ನು ತೆಗೀರಿ. ಫಾರ್ ಎಕ್ಸಾಂಪಲ್, ನೀವು ಯಾವುದೊಂದು ಕ್ವಶನ್ ಮಿಸ್ಟೇಕ್ ಮಾಡಿದ್ದೀರಾ, ನಿಮ್ಮ ನೋಟ್ಸ್ ತೆಗೀರಿ, ಅಲ್ಲಿ ಬರೀರಿ, ಐ ಹ್ಯಾವ್ ಡನ್ ದಿಸ್ ಮಿಸ್ಟೇಕ್, ಇದು ನನ್ನ ಮಿಸ್ಟೇಕ್ ಆಗಿದೆ, ಅದನ್ನು ಅಂಡರ್ಲೈನ್ ಮಾಡಿ, ಇದು ಏನು ಮಿಸ್ಟೇಕ್ ಆಗಿತ್ತು ಎಕ್ಸಾಮಲ್ಲಿ, ಸೊ ದ್ಯಾಟ್ ಯು ಡೋಂಟ್ ರಿಪೀಟ್ ದ ಮಿಸ್ಟೇಕ್ಸ್. ಪ್ರಿಪ್ರೇಟರಿ ಈಸ್ ದೇರ್ ಟು ಮೇಕ್ ಫೇಲ್ಯೂರ್ಸ್.
ಪ್ರಿಪ್ರೇಟ್ರಿಲಿ ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತೀರಾ ಮಾಡಿ, ಪ್ರಿಪ್ರೇಟ್ರಿಯಲ್ಲಿ ಮಿಸ್ಟೇಕ್ಸ್ ಮಾಡಿದ್ದನ್ನು ರಿಪೀಟ್ ಮಾಡಲಿಕ್ಕೆ ಹೋಗಬೇಡಿ. ಸಿಂಪಲ್ ಆಸ್ ದಟ್. ಎಷ್ಟು ಮಿಸ್ಟೇಕ್ಸ್ ನೀವು ಪ್ರಿಪ್ರೇಟರಿ ಎಕ್ಸಾಮ್ಸಲ್ಲಿ ಮಾಡ್ತೀರಾ ಅಷ್ಟು ಒಳ್ಳೇದು. ಯಾಕಂದರೆ ಯು ವಿಲ್ ನೋ ಓಕೆ ಐ ಆಮ್ ಡೂಯಿಂಗ್ ದೀಸ್ ಮಿಸ್ಟೇಕ್ಸ್ ಆ್ಯಂಡ್ ಯು ವಿಲ್ ನಾಟ್ ರಿಪೀಟ್ ದೀಸ್ ಮಿಸ್ಟೇಕ್ಸ್ ಇನ್ ಯುವರ್ ಫೈನಲ್ ಎಕ್ಸಾಮ್. ಸಿಂಪಲ್ ಆಸ್ ದಟ್. 7th, ಮೊಬೈಲನ್ನು ತುಂಬ ಕಮ್ಮಿ ಮಾಡಿ ಅಷ್ಟೇ. ದಿಸ್ ಈಸ್ ಅ ಡಿಸ್ಟ್ರಾಕ್ಷನ್, ವೆರಿ ಬಿಗ್ ಡಿಸ್ಟ್ರಾಕ್ಷನ್. ನೋಡೇಬೇಡಿ ಹೇಳೋದಿಲ್ಲ, ಯೂಟ್ಯೂಬ್ ವೀಡಿಯೋಸ್ ಬೇಕಾದರೆ ನೋಡಿ, ಯಾವುದು ಅಕಾಡೆಮಿಕ್ ರಿಲೇಟೆಡ್ ಅಷ್ಟೇ. ಅದನ್ನೇ ನೋಡ್ತಿರೋದು ಮಾಡಬೇಡಿ ಪ್ಲೀಸ್. ರೀಲ್ಸ್ ನೋಡೋದು ಮಾಡಬೇಡಿ, ಕಮ್ಮಿ ಮಾಡಿ. ಬೇಕಾದರೆ ಡಿಲೀಟ್ ಮಾಡಿ ಇನ್ಸ್ಟಾಗ್ರಾಮನ್ನು ಫಾರ್ 2 months ಡಿಲೀಟ್ ಮಾಡಿ. ದೆನ್ ಯು ಸಿ, ನಾನು ಹೇಳ್ತೇನೆ ಈ 2 months ಆದಮೇಲೆ ನಿಮ್ಮ ಎಕ್ಸಾಮ್ ಯಾವಾಗ ಮುಗಿಯುತ್ತೆ ಅದಾದಮೇಲೆ ತುಂಬ ಟೈಮ್ ಇರುತ್ತೆ ನಿಮಗೆ, ತುಂಬ ಟೈಮ್. ಆಗ ಏನು ಬೇಕಾದರೂ ಮಾಡಿ. ಈಗ ಒಂದು ಸ್ವಲ್ಪ ಟೈಮ್ಗೆ ಎಲ್ಲ ಆಫ್ ಮಾಡಿ. ನಾನು ಹೇಳ್ತಿರೋ ಕಂಪ್ಲೀಟಾಗಿ ಡಿಸ್ಕಂಟಿನ್ಯೂ ಮಾಡಿ ಏನು ಇಲ್ಲ, ಜಸ್ಟ್ ನೋಡಿ. ಕೆಲವೊಮ್ಮೆ ಬೇಕಾಗುತ್ತೆ, ಎಂಟರ್ಟೈನ್ಮೆಂಟ್ ಕೂಡ ಬೇಕಾಗುತ್ತೆ. ನೋಡಿ, ರೀಲ್ಸ್ ನೋಡಿರಿ, ಇದೆಲ್ಲ ಮಾಡಿ, ಆದರೆ ಜಸ್ಟ್ 15 minutes ಅಷ್ಟೇ, ಇನಫ್. ಆ್ಯಂಡ್ ಐ ಟ್ರಸ್ಟ್ ಯು, ಯು ಕ್ಯಾನ್, ಯು ಆರ್ ಅ ಚಾಂಪ್. ಐ ಆಮ್ ನಾಟ್ ಜೋಕಿಂಗ್, ನಾನು ಜಸ್ಟ್ ಸುಮ್ಮನೆ ಹೇಗೆ ಹೇಳ್ತಿಲ್ಲ. ಯು ಆರ್ ಅ ಚಾಂಪ್. ಇಫ್ ಯು ಕ್ಯಾನ್ ಕಂಪ್ಲೀಟ್ ದಿಸ್ ಫೇಸ್, ಐ ನೋ ಆ ಟೈಮ್ ನಾನು ತುಂಬ ಸ್ಟ್ರೆಸ್ ತೆಗಿತೈತೆ, ಬಟ್ ಯು ವಿಲ್ ವೆನ್ ಯು ಕಮ್ ಆಫ್ಟರ್ ದ್ಯಾಟ್ ವಿಲ್ ರಿಯಲೈಸ್ ದ್ಯಾಟ್ ಮೇಡ್ ಯು ಸಮ್ ಒನ್. ದೀಸ್ ಈ ಫೇಸ್ ಇರುತ್ತಲ್ಲ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೇಕ್ ಯು ಆಸ್ ಅ ಪರ್ಸನ್. ಸೊ ಟ್ರಸ್ಟ್ ಮಾಡಿ, ನಿಮ್ಮ ಮೇಲೆ ನಿಮಗೆ ಟ್ರಸ್ಟ್ ಇರಲಿ. ಯು ಕ್ಯಾನ್, ಯು ವಿಲ್ ಡೂ ಇಟ್, ಆ್ಯಂಡ್ ಐ ಕ್ಯಾನ್ 100% ಶೋರ್ ದ್ಯಾಟ್ ಯು ವಿಲ್ ಡೂ ಇಟ್. ಓಕೆ, ಟ್ರಸ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಸರಿಯಾಗಿ ಕಲೀರಿ. ಸ್ಟ್ರೆಸ್ ತೆಗಿಬೇಡಿ, ಚಿಲ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ನಿಮ್ಮ ಅಣ್ಣ ಇಲ್ಲಿದ್ದಾನೆ, ಕಾಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಬಾಯ್.